ಇದ್ದೀನಿ, ಆಟ ಆಡ್ಕೊಂಡಿದ್ದಾಳೆ. ಸೈಲೆಂಟಾಗಿರೋದಕ್ಕೆ ಒಂದು 5 ನಿಮಿಷ ಬೇಗ ಮುಗಿಸ್ಬಿಡೋಣ. 5 ಮಂತ್ ಬೇಬಿಗೆ ಫುಡ್ ಕೊಡ್ಬೋದಾ ಅಂತಲೂ ಕೇಳಿದ್ರಿ. 5 ಬೇಬೀಸ್ಗೆ 5 ಮಂತಿಗೆ ನೀವು ರಾಗಿ ಸರಿ ಸ್ಟಾರ್ಟ್ ಮಾಡಿದ್ರಾ ಅಂತ ಕೇಳಿದ್ರಿ. ಮಕ್ಕಳು ಸರಿನೂ ಚೆನ್ನಾಗಿ ತಿನ್ಕೊತಾರೆ. ಓಕೆ, ನಮಸ್ಕಾರ ಎಲ್ರಿಗೂ. ಹೇಗಿದ್ರೆ ಚೆನ್ನಾಗಿದ್ರೆ ಅಂತ ಅನ್ಕೊತೀನಿ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇನ್ನು ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಆದಷ್ಟು ಬೇಗ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹೀಗೆ ಸಪೋರ್ಟ್ ಮಾಡ್ತಾ ಇರಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಈ ಲಾಕ್ ಮಾಡೋ ಕಾರಣ ಏನಪ್ಪ ಅಂದರೆ, ನಿನ್ನೆ ಒಂದು 2-3 ಕಮೆಂಟ್ ಮಾಡಿದರು, ಅವ್ರಿಗಾಗಿ ಈ ವಿಡಿಯೋ ಮಾಡ್ತಾ ಇದ್ದೀನಿ. ಮತ್ತು ಬಿಟ್ಬಿಟ್ರೆ ಹಂಗೆ ಆಗಿಬಿಡುತ್ತೆ, ಇನ್ನೊಂದು 3-4 ದಿನ ಹಿಂದಕ್ಕೆ ಹೋಗುತ್ತೆ ಅಂತಂದೇಳಿ. ಯಾಕಂದರೆ ಮಕ್ಕಳು ಬಿಡಲ್ಲ. ಈಗ ಸೈಲೆಂಟಾಗಿದ್ದಾರೆ. ಒಬ್ಬಳು ಋಷಿಕಾ ಮಲ್ಕೊಂಡ್ಲು, ಋತಿಕಾ ಆಟ ಆಡ್ಕೊಂಡಿದ್ದಾಳೆ. ಇಲ್ಲಿ ನೋಡ್ತಾ ಇರ್ಬೋದು ಋತಿಕಾ ಎಲ್ಲಿ ಆಟ ಆಡ್ತಾ ಇದ್ದಾಳೆ ಅಂತ. ಸಂಧಿಗೆ ಹೋಗಿ ಆಟ ಆಡ್ತಾಳೆ. ಸ್ನಾನ ಎಲ್ಲ ಮಾಡಿಸಿದ್ದಾಯಿತು, ಅವಳಿಗೆ ಸರಿನೇ ತಿನ್ನಿಸಿದ್ದೀನಿ, ಆಟ ಆಡ್ಕೊಂಡಿದ್ದಾಳೆ. ಸೈಲೆಂಟಾಗಿರೋದಕ್ಕೆ ಒಂದು 5 ನಿಮಿಷ ಬೇಗ ಮುಗಿಸ್ಬಿಡೋಣ ಅಂತಂದೇಳಿ ವಿಡಿಯೋ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ. ಹಾಗೆ ನಿನ್ನೆ ಕಮೆಂಟ್ ಬಂದಿತ್ತು, ನಿಮ್ಮ ಮಕ್ಕಳಿಗೆ ಏನು ಫುಡ್ ಕೊಡ್ತಾ ಇದ್ದೀರಾ, ಎಷ್ಟು ಸಾರಿ ಕೊಡ್ತೀರಾ ಅಂತ ಕೇಳಿದ್ರಿ. ಆಮೇಲೆ ಮತ್ತು 5 ಮಂತ್ ಬೇಬಿಗೆ ಫುಡ್ ಕೊಡ್ಬೋದಾ ಅಂತಲೂ ಕೇಳಿದ್ರಿ. 5 ಮಂತ್ ಬೇಬಿಗೆ ಫುಡ್ಡು ರೈಸ್ ಐಟಮ್ ಇನ್ನೂ ಬೇಡ. ಏನಂದರೆ ಇದು ರಾಗಿ ಸರಿ ಫಸ್ಟು ಸ್ಟಾರ್ಟ್ ಮಾಡಿ. ಅಕಸ್ಮಾತ್ ರಾಗಿ ಸರಿ ಏನಾದರೂ ತಿಂದಿಲ್ಲ ಅಂತಂದರೆ, ನಾನು ನಿನ್ನೆ ಹಾಕಿದ್ನಲ್ವ ಆ ವಿಡಿಯೋದಲ್ಲಿ ಅದು ಅಕ್ಕಿ ಬಗ್ಗೆ ಎಲ್ಲ ಹೇಳಿದ್ದೀನಿ. ಅಕ್ಕಿ ತೊಗರಿಬೇಳೆ ಮತ್ತು ತರಕಾರಿದು ಅದೆಲ್ಲ ಹೇಳಿದ್ದೆ, ಯಾವ ಥರ ಸ್ಮ್ಯಾಶ್ ಮಾಡಿ ತಿನ್ನಿಸ್ಬೇಕು ಮಗು ಅನ್ನೋದು ಹೇಳಿದೆ. ಅದು ನೀವು ನೋಡ್ಬೋದು. ಓಕೆ, ಫಸ್ಟು ರಾಗಿ ಸರಿ ಕೊಡಿ, ಇಲ್ಲಾಂದರೆ ಸರ್ಲಾಕ, ಇಲ್ಲಾಂದರೆ ಜೀನಿ ಸರಿ ಈ ಥರ ಕೊಡಿ. ಓಕೆ, ಅವ್ರದ್ದು ಕಮೆಂಟ್ ಮುಗೀತು. ಆಮೇಲೆ ನಿಮ್ಮ ಬೇಬೀಸ್ಗೆ 5 ಮಂತಿಗೆ ನೀವು ರಾಗಿ ಸರಿ ಸ್ಟಾರ್ಟ್ ಮಾಡಿದ್ರಾ ಅಂತ ಕೇಳಿದ್ರಿ. ಹೌದು, ನಾನು ರಾಗಿ ಸರಿ 5 ಮಂತ್ ಎಂಡ್ ಇರಬೇಕಾದ್ರೇ ಸ್ಟಾರ್ಟ್ ಮಾಡಿದೆ. ಯಾಕಂತಂದರೆ ಮಗುಗೆ ಆ ಫಾರ್ಮುಲಾ ಮಿಲ್ಕು 4 ಮಂತ್ 5 ಮಂತಲ್ಲಿಗೆ ಸ್ಟಾಪ್ ಮಾಡಿಬಿಟ್ರು. ಫಾರ್ಮುಲಾ ಮಿಲ್ಕ್ ಸ್ಮೆಲ್ ಗೊತ್ತಾಯಿತು ಮಕ್ಕಳಿಗೆ, ಹಾಗಾಗಿ ಅವರು ಕುಡಿತಾ ಇರಲಿಲ್ಲ. ಅದಕ್ಕೆ ನಾನು ಅದು ಫಾರ್ಮುಲಾ ಮಿಲ್ಕ್ ಸ್ಟಾಪ್ ಮಾಡಿಬಿಟ್ಟು, ಈಗ 2 ಮಕ್ಕಳು ಆಗೋದ್ರಿಂದನೇ ನನಗೆ ಇಬ್ರಿಗೂ ನನ್ನ ಹಾಲು ಸಾಕಾಗಲ್ಲ. ಒಂದು 3 ಮಂತ್ವರೆಗೂ ಮಗುಗೆ ಎಷ್ಟು ಜೀರ್ಣಶಕ್ತಿಗೆ ಬೇಕೋ ಅಷ್ಟು ಹಾಲು ಕುಡಿತಾಯಿದ್ರು, ನಾನು ಕೊಡ್ತಾಯಿದ್ದೆ. ಅದಾದಮೇಲೆ ನಾನು ಎದೆ ಹಾಲು ಕೊಟ್ಟರು ತೂಕ ವೇಟ್ ಆಗಲಿ ಅಂತಂದೇಳಿ ಫಾರ್ಮುಲಾ ಮಿಲ್ಕ್ ಯೂಸ್ ಮಾಡ್ತಾಯಿದ್ದೆ. ಅದಾದಮೇಲೆ ಫಾರ್ಮುಲಾ ಮಿಲ್ಕು 5 ಮಂತ್ ಆ ಥರ ಇರಬೇಕಾದ್ರೇ ಅವ್ರಿಗೆ ಸ್ಮೆಲ್ ಗೊತ್ತಾಗಿ ಅವರು ಕುಡಿತಾನೇ ಇರಲಿಲ್ಲ. ಆವಾಗ ನಾನು ಏನು ಮಾಡಬೇಕಂದ್ರೆ, ತುಂಬ ಜನ 3 ಮಂತಿಗೆ ಸ್ಟಾರ್ಟ್ ಮಾಡು ರಾಗಿ ಸರಿ ಅಂತ ಹೇಳ್ತಾಯಿದ್ರು, ಸದ್ಲಾಕು ಆ ಥರ ಹೇಳ್ತಾಯಿದ್ರು. ನಾನು 3 ಮಂತಿಗೆ ಸ್ಟಾರ್ಟ್ ಮಾಡಿರಲಿಲ್ಲ. ಯಾಕಂದರೆ ಜೀರ್ಣಕ್ರಿಯೆ ಕಡಿಮೆ ಇರುತ್ತೆ ಅನ್ನೋದೊಂದು ಕಾರಣಕ್ಕೆ ನಾನು ಸ್ಟಾರ್ಟ್ ಮಾಡಿರಲಿಲ್ಲ. 5 ಮಂತ್ ಎಂಡಿಗೆ ಇರಬೇಕಾದ್ರೇ, ಇನ್ನೊಂದು ವಾರ ಮುಗಿಯುತ್ತೆ ಅನ್ಬೇಕಾದ್ರೆ ನಾನು ರಾಗಿ ಸರಿ ಸ್ಟಾರ್ಟ್ ಮಾಡಿದೆ. ಆಮೇಲೆ ಅದು ನಾನು ಮನೆಯಲ್ಲಿ ಮಾಡಿರಲಿಲ್ಲ. ಅಕ್ಕ, ನಮ್ಮ ಯಜಮಾನ್ರು ಗೊತ್ತಿರೋರ ಮನೆಯಲ್ಲಿ ರಾಗಿ ಸರಿ ಮಾಡಿಸಿ ಅದನ್ನ ತರಿಸಿ ಆಮೇಲೆ ತಿನ್ನಿಸಿದೆ. ಚೆನ್ನಾಗಿ ತಿಂತಾಯಿದ್ರು. ಹಾಗಾಗಿ ಖಾಲಿ ಆದಂಗೆಲ್ಲ ಅವ್ರ ಮನೆ ಹತ್ರನೇ ತರಿಸ್ಬಿಟ್ಟು ತಿನ್ನಿಸ್ತಿದ್ದೆ. ಆಮೇಲೆ ಮತ್ತು ಇನ್ನೇನು ಅಂದರೆ, ಯಾರೋ ಕೇಳಿದರು ರಾಗಿ ಸರಿ ಮಾಡೋದು ಹೇಗೆ ಹೇಳ್ಕೊಡಿ ಅಂತ ಹೇಳಿದರು. ಅದಕ್ಕೋಸ್ಕರ ನಾನು ಅವ್ರಿಗೋಸ್ಕರ ಮನೆಯಲ್ಲೂ ಮಾಡಿದೆ, ಹಾಗೆ ನನ್ನ ಮಕ್ಳಿಗೂ ಬೇಕಾಗಿತ್ತು, ಹಾಗೆ ಮಾಡಿದೆ. 5 ಮಂತ್ ಎಂಡಿಗೆ ಇರಬೇಕಾದ್ರೇ ರಾಗಿ ಸರಿ ಸ್ಟಾರ್ಟ್ ಮಾಡಿದ್ದೀನಿ. ಇವಾಗಾದ್ರೂ ಕೊಡ್ತಾಯಿದ್ದೀನಿ. ನಿಮ್ಮ ಕ್ವಶನ್ ಮುಗೀತು, ಆನ್ಸರ್ ಸಿಕ್ತು ಅಂದ್ಕೊತೀನಿ ನಿಮಗೆ. ಆಮೇಲೆ ಇನ್ನೊಬ್ಬರು ಏನಂದರೆ, ಫುಡ್ಡು ಎಷ್ಟು ಸರಿ ಕೊಡ್ತೀರಾ ಮಕ್ಕಳಿಗೆ, ಯಾವ ಥರ ಫುಡ್ ಕೊಡ್ತೀರಾ ಅಂತ ಕೇಳಿದ್ರಿ. ನಾನು ಬೆಳಗ್ಗೆ ಟೈಮು ಒಂದು 10 ಗಂಟೆ 10:30 ಹಂಗೆ ರಾಗಿ ಸರಿನ ಕೊಡ್ತೀನಿ ಇಬ್ಬರಿಗೆ. ಎಷ್ಟು ಸ್ಪೂನ್ ಹಾಕ್ತೀನಿ ಅಂದರೆ, ನಾನು 5 ಸ್ಪೂನ್ ಹಾಕ್ತೀನಿ. ಇವಳಿಗೆ 2.5 ಸ್ಪೂನು, ಅವಳಿಗೆ 2.5 ಸ್ಪೂನು ಅಂತಂದೇಳಿ 5 ಸ್ಪೂನ್ ಹಾಕಿ ಮಾಡ್ತೀನಿ. ಅದ್ರಾಗ ಒಂದೊಂದು ಸಾರಿ ತಿಂತಾರೆ, ಒಂದೊಂದು ಸಾರಿ ಮಿಕ್ಕಿಸ್ತಾರೆ. ಒಂದಿಷ್ಟು ಮಿಕ್ಕಿಸ್ತಾರೆ, ಇಲ್ಲಾಂದ್ರೆ ಇಷ್ಟು ಮಿಕ್ಕಿಸ್ತಾರೆ. ಅದು ಮಿಕ್ಕಿದ್ದು ಏನು ಮಾಡಬೇಕಂದ್ರೆ, ಅವರಿಗೆ ದೃಷ್ಟಿ ತೆಗೆದ್ಬಿಟ್ಟು ನಾಯಿಗೆ ಹಾಕಿದರೆ ಅವ್ರಿಗೆ ಒಟ್ಟಿಗೆ ಬಂದಿದ್ದನ್ನು ಅದು ನಾಯಿ ತಿನ್ಕೊಂಬಿಟ್ರೆ ಅವ್ರದ್ದು ಏನಾದರೂ ದೃಷ್ಟಿ ಇದ್ದರೆ ಅಲ್ಲಿಗೆ ಹೋಗಿಬಿಡುತ್ತೆ. ಹಾಗಾಗಿ ನೀವು ಪ್ರತಿ ಸಲ ತಿನ್ನಿಸಿದ್ರೆ ಈ ಥರ ದೃಷ್ಟಿ ತೆಗೀರಿ. ಯಾವ ಥರ ಅಂದರೆ, 3 ಸರಿ ಹೀಗೆ ಕೆಟ್ಟ ದೃಷ್ಟಿ ಆ ಥರ ಎಲ್ಲ ಹೋಗಲಿ ಅಂತಂದೇಳಿ ನೀವು ಯಾವ ಥರ ತೆಗಿತೀರೋ ಆ ಥರ ತೆಗೀರಿ. ಮೇಲಿಂದ ಕೆಳಗಡೆವರೆಗೂ ಈ ಥರ ತೆಗೆದ್ಬಿಟ್ಟು ನಾಯಿಗೆ ಆ ಥರ ಹಾಕಿ ಮಿಕ್ಸಿದ್ರೆ, ಇಲ್ಲಾಂದರೆ ಒಂದು ತುತ್ತು ಲಾಸ್ಟಿಗೆ ಉಳಿಸಿ ಈ ಥರ ತೆಗೆದು ತಿನ್ನಿಸಿ. ಮಕ್ಕಳಿಗೆ ದೃಷ್ಟಿನೂ ಆಗಲ್ಲ, ಮಕ್ಕಳು ಸರಿನೂ ಚೆನ್ನಾಗಿ ತಿನ್ಕೊತಾರೆ. ಓಕೆ, ನಾನು ಮಾಡ್ತೀನಂತ ನೀವು ಮಾಡೋ ಅವಶ್ಯಕತೆ ಇಲ್ಲ. ಬಟ್ ನಾನು ಹೇಳಿದಷ್ಟು ನಾನು ಈ ಥರ ಮಾಡ್ತೀನಿ ಅನ್ನೋದನ್ನು ನಾನು ಹೇಳ್ತಾ ಇದ್ದೀನಿ. ಅದು ನಿಮಗೆ ಅನುಸರಿಸಿದರೆ ಓಕೆ, ಇಲ್ಲಾಂದರೆ ಇಲ್ಲ. ಆಮೇಲೆ ಬೆಳಿಗ್ಗೆ 10:30ಗೆ ಈ ಥರ ರಾಗಿ ಸರಿ ತಿನ್ನಿಸ್ತೀನಿ. ಮಧ್ಯಾಹ್ನ ಟೈಮ್ ಏನು ಮಾಡ್ತೀನಿ ಅಂದರೆ, ನಮಗೆ ಬಿಸಿಯಾಗಿ ಅನ್ನ ಮಾಡ್ಕೊತೀನಿ. ನಾನು ಕುಕ್ಕರಲ್ಲಿ ಅನ್ನ ಮಾಡಲ್ಲ, ಅದು ಊರಕ್ಕಿ ಅಂತ ಇದೆ, ನಮ್ಮ ಯಜಮಾನ್ರು ಊರಕ್ಕಿ. ಅದನ್ನು ನಾನು ಅದು ಗಂಜಿ ಥರ ಬಸ್ಕೋಬೇಕಾಗುತ್ತೆ. ಆ ಬಸ್ದ ಅನ್ನನೇ ನಾನು ಒಂದು ಸ್ವಲ್ಪ
ಮೆತ್ತಗಿರೋದನ್ನ ಮೆತ್ತಗಿರೋದು ಅನ್ನ ತೆಗೆದ್ಬಿಟ್ಟು ಅದಕ್ಕೊಂಚೂರು ತುಪ್ಪ ಹಾಕಿ ಮತ್ತು ತಿಳಿ ಸಾರು ಏನಾದರೂ ಇರುತ್ತಲ್ವ ಆ ಸಾರನ್ನ ಒಂಚೂರು 1 ಡ್ರಾಪ್ 2 ಡ್ರಾಪ್ ಅಮ್ಮಂಗೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಸ್ಮ್ಯಾಶ್ ಮಾಡಿ ಸ್ಪೂನ್ ಕೂಡ ಇಲ್ಲಾಂದರೆ ಸ್ಪೂನ್ ಕೂಡ ಆದರೂ ಮಾಡ್ಬೋದು. ನಮ್ಮ ಮಕ್ಕಳಿಗೆ ನಾವು ತಿನ್ನಿಸೋದಲ್ವ, ಹಾಗಾಗಿ ಕೈಯಿಂದನೇ ಸ್ವಲ್ಪ ಹಿಂಗೆ ಮಾಡಿದರೆ ಮೆತ್ತಗಾಗುತ್ತೆ. ಮಧ್ಯಾಹ್ನ ಟೈಮು ನಾನು ಅದನ್ನ ಅನ್ನ ಕೊಡ್ತಾಯಿದ್ದೀನಿ, ಅನ್ನನ ಮೆತ್ತಗೆ ಮಾಡಿ ತಿನ್ನಿಸ್ತಾ ಇದ್ದೀನಿ. ಮತ್ತು ಒಂದು 7 ಗಂಟೆಗೆ ಆ ಥರ ಮತ್ತು ರಾಗಿ ಸರಿನ ಅದು 5 ಸ್ಪೂನು ಈ ಥರ ಕೊಡ್ತಾಯಿದ್ದೀನಿ. ಮಧ್ಯೆ ಏನಾದರೂ ಆ್ಯಪಲ್ಲು ಇಲ್ಲಾಂದರೆ ಅದು ಒಂದು ಇದ್ದರೆ ಮಾತ್ರ ಕೊಡ್ತೀನಿ, ಇಲ್ಲಾಂದರೆ ನಾನು ಕೊಡಲ್ಲ. ಇವಾಗ ರಾಗಿ ಬಿಸ್ಕೆಟ್ ಬರುತ್ತೆ, ಅದು ಕೊಟ್ಟರು ನಡೆಯುತ್ತೆ. ನಾನು ರಾಗಿ ಬಿಸ್ಕೆಟ್ ಆ ಥರ 1-2 ಸರಿ ಕೊಟ್ಟಿದ್ದೀನಿ, ಮತ್ತೆ ಕೊಟ್ಟಿಲ್ಲ. ನೀವು ಕೊಡೋಂಗಿದ್ರೆ ಕೊಡಿ, ಇಲ್ಲಾಂದರೆ ಇಲ್ಲ. ನಾನು ಈ ಥರ ಫುಡ್ ಕೊಡ್ತಾಯಿದ್ದೀನಿ ಮಕ್ಕಳಿಗೆ. ಅನ್ನ ಸ್ಟಾರ್ಟ್ ಮಾಡಿದ್ದೀನಿ. ಫಸ್ಟು ಸ್ಟಾರ್ಟಿಂಗು ವಾಮಿಟ್ ಥರ ಮಾಡ್ಕೊತಾರೆ, ತಿನ್ನಿಸಿದ್ರೆ ವ್ಯಾಕ್ ಅನ್ನೋದು ಅದೆಲ್ಲ ಮಾಡ್ತಾರೆ. ಅದು ಅಭ್ಯಾಸ ಆಗೋವರೆಗೂ ಮಾಡ್ತಾರೆ, ಯಾಕಂದರೆ ಹಾಲೆಲ್ಲ ಕುಡ್ದಿರ್ತಾರಲ್ವ ಮಕ್ಕಳು. ಇವಾಗ ಇದರಿಂದೆಲ್ಲ ಗೊತ್ತಿರಲ್ಲ, ಅನ್ನದ ಐಟಮ್ ಅದು ಯಾವುದೂ ಗೊತ್ತಿರಲ್ಲ. ಹಾಗಾಗಿ ಒಂದು 2-3 ಸರಿಗೆ ವಾಮಿಟ್ ಥರ ಅಂತಾರೆ. ಆಮೇಲೆ ಅದು ಕಕ್ಕೊಂಬಿಡ್ತಾರೆ ಕೂಡ. ಓಕೆ, ಅದನ್ನು ನೀವು ತಿನ್ನಿಸ್ಬೋದು. ಡೈಲಿ ತಿನ್ನಿಸಿದ್ರೆ ಏನು ತೊಂದರೆ ಇಲ್ಲ. ಒಂದು ತುತ್ತು ತಿನ್ನಿಸಿ ಸಾಕು, ಜಾಸ್ತಿ ಹೆವಿ ತಿನ್ಸೋಕ್ಕೆ ಹೋಗಬೇಡಿ, ಮೋಷನ್ ಪ್ರಾಬ್ಲಮ್ ಆಗುತ್ತೆ. ನೀವೇನೇ ತಿನ್ನಿಸಿದ್ರು ಒಂಚೂರು ತುಪ್ಪನ ಬಿಟ್ಟು ಅದಕ್ಕೆ ಹಾಕಿ ತಿನ್ನಿಸಿ, ಮೋಷನ್ಗೆ ಈಸಿ ಆಗುತ್ತೆ ಸಲೀಸಾಗಿ. ಓಕೆ, ನಿಮ್ಮ ಕಮೆಂಟ್ಸ್ಗಳಿಗೆ ಎಲ್ಲ ಆನ್ಸರ್ ಸಿಕ್ತು ಅಂತ ಅಂದ್ಕೊತೀನಿ. ನಾನು ಫುಡ್ ಈ ಥರ ಕೊಡ್ತೀನಿ ಮಕ್ಕಳಿಗೆ. ಈಗ ಹೆಂಗಿದ್ರು ನಾನು ಫುಡ್ ಯಾವಾಗ ಕೊಟ್ಟೆ ಅಂತಂದು ನೀವು ಕಮೆಂಟ್ ಹಾಕಿದರೆ, ನಾನು 8 ಮಂತು ಅಲ್ಲಿನೇ ನಾನು ಅನ್ನದ ಐಟಮು ಕೊಟ್ಟಿರೋದು. ಕೆಲವರು 6 ಮಂತಿಗೆಲ್ಲ ಕೊಡಿ ಅಂತ ಹೇಳಿದರು. ನನಗೆ ಭಯ ಕೊಡೋದಕ್ಕೆ ಅನ್ನ. ಅದಕ್ಕೆ ಈಗ ಹೆಂಗಿದ್ರು ರಾಗಿ ಸರಿ ತಿನ್ಕೊತ ಇದ್ದಾರಲ್ವ, ಅನ್ನ ಯಾಕೆ ಬೇಕು ಅಂತಂದೇಳಿ ಈ ಥರ ಅನ್ನ ಕೊಟ್ಟಿರಲಿಲ್ಲ. ಇವಾಗ 8 ಮಂತ್ ಆಯ್ತಲ್ವ, ಇನ್ನೂ ಕೊಟ್ಟಿಲ್ವಾ ಅಂತಂದೇಳಿ ಸ್ವಲ್ಪ ಜನ ಕೇಳೋದಕ್ಕೋಸ್ಕರ ಮತ್ತು ಅನ್ನ ಸ್ಟಾರ್ಟ್ ಮಾಡಿದೆ. 1-2 ಸರಿ ವ್ಯಾಕ್ ಅಂತಂದು ಹೇಳಿದರು. ಆಮೇಲೆ ಈಗ ಚೆನ್ನಾಗಿ ತಿಂತಾಯಿದ್ದಾರೆ, ತಿನ್ನಿಸ್ತಾ ಇದ್ದೀನಿ. ಓಕೆ, ನೀವು ತಿನ್ಸಂಗಿದ್ರೆ ತಿನ್ನಿಸ್ಬೋದು. ಓಕೆ, ನನ್ನ ಮಕ್ಳಿಗೆ ಈ ಥರ ಫುಡ್ ಕೊಡ್ತಾಯಿದ್ದೀನಿ. ಗೊತ್ತಾಯ್ತಲ್ವ, ಇವಾಗ ಋತಿಕಾ ಕೇಕೆ ಹೊಡೆಯೋದು ಗೊತ್ತಾಯ್ತು. ಅವಳಿಗೆ ನಿದ್ದೆ ಬಂದಿದೆ. ಈಗ ಸ್ನಾನ ಮಾಡಿಸಿದ್ದೀನಿ ಬಿಸಿ ನೀರು, ಅದಕ್ಕೆ ನೋಡಿ. ಓಕೆ, ಏನಾದರೂ ಡೌಟ್ ಇದ್ದರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ, ನಾನು ಆನ್ಸರ್ ಮಾಡ್ತೀನಿ. 1 ನಿಮಿಷ ಮಗಳೇ. ಇವತ್ತು ತಲೆಗೆ ಎಣ್ಣೆ ಹಾಕ್ಕೊಂಡಿದ್ದೀನಿ, ನೋಡಿ, ಅದಕ್ಕೆ ಫುಲ್ಲು ಎಣ್ಣೆ ಆಗಿಬಿಟ್ಟಿದೆ. ಗೊತ್ತಾಯ್ತು. ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ, ನಾನು ಏನಾದರೂ ಗೊತ್ತಿದ್ದರೆ ನಾನು ಆನ್ಸರ್ ಮಾಡ್ತೀನಿ. ಏನಾದರೂ ಗೊತ್ತಿಲ್ಲ ಅಂದರೆ ಏನು ಮಾಡೋಕ್ಕಾಗಲ್ಲ. ಓಕೆ, ಥ್ಯಾಂಕ್ಸ್ ಫಾರ್ ವಾಚಿಂಗ್. ಧನ್ಯವಾದಗಳು ಎಲ್ಲರಿಗೂ. ಇನ್ನೂ ತೂಕ ಚೆಕ್ ಮಾಡಿಲ್ಲ ನಾನು. ತೂಕ ಚೆಕ್ ಮಾಡಿದಾಗ ಹಾಕ್ತೀನಿ. ಇವಾಗ ನಾನು ಫೋನ್ ಮಾಡಿ ಕೇಳಿದ್ದೆ ಆಶಾ ವರ್ಕರ್ಗೆ, 9 ಮಂತಲ್ಲಿ ರನ್ನಿಂಗ್ ಇದೆ, ಇಂಜೆಕ್ಷನ್ ಹಾಕ್ತೀರಾ ಅಂತ ಕೇಳಿದ್ರೆ, ಅವ್ರು 9 ಮಂತ್ ಕಂಪ್ಲೀಟ್ ಆಗಬೇಕು ಅಂತ ಹೇಳಿದರು. ಅದಕ್ಕೆ ಈಗ 9 ಮಂತ್ ಮುಗಿದ ಮೇಲೇ ತೂಕ ಚೆಕ್ ಮಾಡೋದು, ಅವಾಗೇ ಇಂಜೆಕ್ಷನ್ ಹಾಕ್ಸ್ತೀನಲ್ಲ, ಆವಾಗ ಚೆಕ್ ಮಾಡಿದಾಗ ನಾನು ನಿಮ್ಗೆ ಹೇಳ್ತೀನಿ. ಇವಾಗ ಏನಂದರೆ 2 ಮಕ್ಕಳನ್ನ ಕರ್ಕೊಂಡು ನನಗೆ ಅಷ್ಟು ದೂರ ಹೋಗೋಕ್ಕಾಗಲ್ಲ ಅಂಗನವಾಡಿಗೆ. ನಮ್ಮ ಯಜಮಾನ್ರು ಡ್ಯೂಟಿಗೆ ಹೋಗಿರ್ತಾರಲ್ವ, ಅವ್ರು ಬರೋದೇ ಇಲ್ಲ ಹೇಳಿದ್ರು. ಅದಕ್ಕೆ ಆ ಟೈಮಲ್ಲಿ ಮಾತ್ರ ಬರ್ತಾರೆ. ಅವಾಗ ಕರ್ಕೊಂಡು ಹೋದಾಗ ಹಾಕಿಸ್ತೀನಿ, ಅವಾಗ ತಿಳಿಸ್ತೀನಿ. ಓಕೆ, ಹೀಗೆ ಸಪೋರ್ಟ್ ಮಾಡ್ತಾಯಿರಿ. ಥ್ಯಾಂಕ್ ಯು.